ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈ ಸಲ ಮೀಟರ್ ರೀಡರ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ ಅಥವಾ ನಿಮ್ಮ ಬಿಲ್ಡಿಂಗ್ಗಳಿಗೆ ಬರೋದಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅವರು ನಿಮಗೆ ಕರೆಂಟ್ ಬಿಲ್ ಕೊಡೋದಿಲ್ಲ, ನಾವು ಕರೆಂಟ್ ಬಿಲ್ ಈ ತಿಂಗಳು ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಏನಾದರೂ ನೀವು ಅಂದ್ಕೊಳ್ತಾ ಇದ್ರೆ ಅದು ಖಂಡಿತವಾಗ್ಲೂ ತಪ್ಪು. ಯಾಕಪ್ಪ ಅಂತ ಹೇಳಿದ್ರೆ ಈ ಸಲ ಯಾರೆಲ್ಲ ಹೈ ಟೆನ್ಷನ್ ವೋಲ್ಟೇಜ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ, ಅಂದ್ರೆ ಈಗ ಬಿಲ್ಡಿಂಗ್ಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಕಮರ್ಷಿಯಲ್ ಸೈಟ್ಸ್ ಆಗಿರ್ಬೋದು, ಯಾರೆಲ್ಲ ಈ ಹೈ ಟೆನ್ಷನ್ ವೋಲ್ಟೇಜ್ ಅನ್ನ ಯೂಸ್ ಮಾಡ್ತಿದ್ದೀರಾ ಇವ್ರಿಗೆಲ್ಲ ಸರಾಸರಿ ಬಿಲ್ ಪಾಸ್ ಆಗತ್ತೆ. ಹೇಗೆ ಅಂತ ಹೇಳಿದ್ರೆ, ಈಗ 3 ತಿಂಗಳ ಹಿಂದೆ ನೀವೇನೆಲ್ಲ ಕರೆಂಟ್ ಬಿಲ್ ಅನ್ನ ಪಾವತಿಸಿರ್ತೀರಾ, ಆ 3 ತಿಂಗಳ ಬಿಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಆವ್ರೇಜ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಆವ್ರೇಜ್ ಅಮೌಂಟ್ ಅನ್ನ ಈ ತಿಂಗಳು ನಿಮ್ಗೆ ಬಿಲ್ ಆಗಿ ಕೊಡ್ತಾರೆ. ಅಂದ್ರೆ ಹೈ ಟೆನ್ಷನ್ ವೋಲ್ಟೇಜ್ ಅನ್ನ ಯಾರೆಲ್ಲ ಬಳಸ್ತಿದ್ದಾರೆ ಆ ಗ್ರಾಹಕರಿಗೆ ಮಾತ್ರ. ಇನ್ನು ಲೋ ಟೆನ್ಷನ್ ಯಾರೆಲ್ಲ ಬಳಸ್ತಿದಾರಲ್ಲ ಅವರಿಗೆ ಅಕ್ಯುರೇಟ್ ಬಿಲ್ಲೇ ಬರುತ್ತೆ, ಅಂದ್ರೆ ನೈಜ ಬಿಲ್ಲೇ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಕರೆಂಟ್ ಬಿಲ್ಲು 400 ರುಪೀಸ್ ಈ ಮಂತ್ ನೀವು ಯೂಸ್ ಮಾಡಿದೀರಾ ಅಂದ್ರೆ ಅದನ್ನ ನಿಮ್ಗೆ ಲಾಸ್ಟ್ 3 ಮಂತ್ಸ್ದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೊಡಲ್ಲ, ಆವ್ರೇಜ್ ಕೊಡಲ್ಲ, 400 ರುಪೀಸೇ ಕೊಡ್ತಾರೆ. ಆ ಥರ ಏನಕ್ಕೆ ಸರಾಸರಿ ಬಿಲ್ಲನ್ನು ಪಾಸ್ ಮಾಡ್ತಿದ್ದಾರೆ ಈ ಸಲ ಬೆಸ್ಕಾಂ ಅಧಿಕಾರಿಗಳು ಅಂತ ಹೇಳಿದ್ರೆ, ಬಿಕಾಸ್ ಅವ್ರು ಈಗಾಗಲೇ ಗೃಹ ಜ್ಯೋತಿ ಏನು ಪರಿಷ್ಕರಣೆ ನಡೀತಿದೆ, ಮೀಟರ್ ರೀಡರ್ಗಳು ಎಲ್ಲರ ಮನೆಗೆ ಹೋಗಿ ಪರಿಷ್ಕರಣೆಯನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಮತ್ತೆ ಮೀಟರ್ ರೀಡರ್ಗಳಾಗಿ ಹೋಗಿ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ ಕೊಡೋದಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನ ಈಗಾಗಲೇ ಕೈಗೊಂಡಿರುವಂಥದ್ದು. ಹೀಗಾಗಿ ಗಮನದಲ್ಲಿಟ್ಕೊಳ್ಳಿ, ಹೈ ಟೆನ್ಷನ್ ವೋಲ್ಟೇಜ್ ಇರೋರಿಗೆ ಮಾತ್ರ ಆವ್ರೇಜ್ ಬಿಲ್ ಬರುತ್ತೆ. ಯಾರೆಲ್ಲ ಲೋ ಟೆನ್ಷನ್ ಯೂಸ್ ಮಾಡ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ರೆಸಿಡೆನ್ಷಿಯಲ್ ಏರಿಯಾಸ್ ಆಗಿರ್ಬೋದು, ನಾರ್ಮಲ್ ಮನೆಗಳಾಗಿರ್ಬೋದು, ಇವರಿಗೆ ಮಾತ್ರ ನೈಜ ಬಿಲ್ಲೇ ಪಾಸ್ ಆಗುತ್ತೆ. ಹೇಗೆ ಬರುತ್ತೆ? ಅವ್ರ ಮನೆಗೆ ಬರಲ್ಲ, ನಮ್ಗೆ ಕರೆಂಟ್ ಬಿಲ್ ಸಿಗಲ್ಲ, ಹೇಗೆ ಅವ್ರು ನಮಗೆ ಹೇಳ್ತಾರೆ ವಿಷಯನ ಎಷ್ಟು ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಿಮ್ಮ ಮೊಬೈಲ್ ಫೋನ್ಸ್ಗೆ SMS ಬರುತ್ತೆ ಅಥವಾ ಇಮೇಲ್ ಬರುತ್ತೆ. ಇಮೇಲ್ ಮುಖಾಂತರ ಅಥವಾ SMS ಮುಖಾಂತರ ನಿಮಗೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಬೆಸ್ಕಾಂ ಅವರು ಪಾಸ್ ಮಾಡ್ತಾ ಇದ್ದಾರೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಬಂದಿಲ್ಲ ಅಂತ ಹೇಳಿ ಮತ್ತೆ ಆಮೇಲೆ ಕರೆಂಟ್ ಬಿಲ್ ಕಟ್ಟದೆ ಇರಬೇಡಿ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ಯಾರಿಗೆಲ್ಲ ಆವ್ರೇಜ್ ಬಿಲ್ ಪಾಸ್ ಆಗಿರುತ್ತಲ್ಲ ಈ ಜುಲೈ ಮಂತು, ಅದನ್ನ ಆಗಸ್ಟ್ ತಿಂಗಳಲ್ಲಿ ರಿಕವರ್ ಮಾಡ್ಕೊಳ್ತಾರೆ. ಹೇಗೆ ರಿಕವರ್ ಮಾಡ್ಕೊಳ್ತಾರೆ ಅಂತಂದ್ರೆ, ನೀವು ಆವ್ರೇಜ್ ಬಿಲ್ಗಿಂತ ಜಾಸ್ತಿ ಏನಾದರೂ ಯೂಸ್ ಮಾಡಿದ್ರೆ ಎಲೆಕ್ಟ್ರಿಸಿಟಿನ, ಅದನ್ನ ಆಗಸ್ಟ್ ಮಂತ್ ಬಿಲ್ಲಿಗೆನೆ ಆ್ಯಡ್ ಮಾಡ್ತಾರೆ. ಅಥವಾ ನೀವೇನಾದ್ರು ಕಡಿಮೆ ಮಾಡಿದ್ರೆ, ಜುಲೈ ತಿಂಗಳಲ್ಲಿ ಕಡಿಮೆ ಮಾಡ್ಕೊಂಡಿದ್ರೆ ಅಥವಾ ನೀವು ಜುಲೈ ತಿಂಗಳಲ್ಲಿ ಕಡಿಮೆ ಮಾಡ್ಕೊಂಡಿದ್ರೆ ಅದನ್ನ ಆಗಸ್ಟ್ ಮಂತ್ ಬಿಲ್ಲಿಗೆ ಟ್ಯಾಲಿ ಮಾಡ್ತಾರೆ. ಅಂದ್ರೆ ಓವರ್ ಆಲ್ ಏನಪ್ಪಾ ಅಂದ್ರೆ, ನಿಮ್ಮ ಸರಾಸರಿ ಬಿಲ್ಲನ್ನು ಟ್ಯಾಲಿ ಮಾಡೋದ್ರ ಮುಖಾಂತರ ನಿಮಗೆ ಆಗಸ್ಟ್ ಬಿಲ್ಲನ್ನು ಪಾಸ್ ಮಾಡ್ತಾರೆ. ಸೊ ಈ ಟೆನ್ಷನ್ ತಗೋಬೇಕಾಗಿರೋದು ಹೈ ಟೆನ್ಷನ್ ವೋಲ್ಟೇಜ್ ಅನ್ನ ಬಳಸ್ತಾ ಇರೋರು ಮಾತ್ರನೇ. ಸೊ ಇನ್ನು ಯಾರೆಲ್ಲ ಲೋ ಟೆನ್ಷನ್ ಅನ್ನ ಬಳಸ್ತಾ ಇದ್ದೀರಾ, ನಿಮ್ಗೆಲ್ಲ ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ಏರುಪೇರು ಇರೋದಿಲ್ಲ, ಸರಾಸರಿ ಬಿಲ್ ಕೂಡ ಈ ತಿಂಗಳು ನಿಮಗೆ ಬರೋದಿಲ್ಲ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.